ಹೇಳ್ತೀನಿ. ಬನ್ನಿ ನಾವು ನಾಲ್ಕನೇದಾಗಿ ಇನ್ನೊಂದಾಗಿ ನೋಡೋಣ. ಯಾರಾದರೂ ದಯವಿಟ್ಟು ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ ಓದ್ತೀರಾ? ವಿಶ್ವಾಸ ನಾಲ್ಕನೇದಾಗಿ ಏನು ತರ್ತದೆ ನಮ್ಮ ಜೀವಿತದಾಗ? ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಹಲ್ಲೆಲೂಯಾ. ನೋಡ್ರಿ, ನಂಬಿಕೆಗೆ ನಾಲ್ಕನೇ ಬೆನಿಫಿಟ್ ಏನ್ರಿ? ನಿನ್ನಲ್ಲಿರುವಂಥ ನಂಬಿಕೆಗೆ ದೇವ್ರು ಕೊಡುವಂಥ ಪ್ರತಿಫಲ ಏನಪ್ಪ ಅಂದರೆ, ನೀನು ನಂಬಿ ನೀನು ಏನಾದರೂ ಬೇಡಿಕೊಂಡೆಪ್ಪ ಅಂದರೆ ದೇವ್ರು ಏನು ಮಾಡ್ತಾನಂತಿರೋದು? ನಂಬಿ ಬೇಡ್ಕೊಂಡ್ರೆ ಕೊಡ್ತಾನಂತೆ, ನಂಬಲಾರದೆ ಬೇಡ್ಕೊಂಡ್ರೆ ಕೊಡ್ತಾನಂತ್ರಿ. ನೀ ನಂಬನಿ, ನೀ ಮೊದಲು ವಿಶ್ವಾಸ ಮಾಡಿ, ನೀನು ಯೇಸುವನ್ನು ನಂಬು. ಮೊದಲು ನೀನು ಯೇಸುವನ್ನು ನಂಬಿ ಬೇಡ್ಕೋ. ಅವಾಗ ಈ ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆ, ಈ ವಿಶ್ವಾಸದಿಂದ ಮಾಡಿದಂಥ ಪ್ರಾರ್ಥನೆ ಏನು ಮಾಡ್ತಂದ್ರೆ ಪ್ರಾರ್ಥನೆ ಫಲಿಸುವಂತೆ ಮಾಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಏನು ಮಾಡ್ತದ್ರಿ? ಈ ವಿಶ್ವಾಸದ ಒಂದು ನಂಬಿಕೆ ಏನು ಮಾಡ್ತದೆ ರೀ? ನೀನು ಬೇಡದಂಥ ವಿಷಯಗಳನ್ನು ಮಾಡಿದಂಥ ಪ್ರಾರ್ಥನೆಗೆ ಫಲ ಬರುವಂತೆ ಮಾಡ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಮಾಡ್ಬೇಕು ಹೆಂಗಪ್ಪ ಅಂದ್ರೆ ಒಂದು ರೂಲ್ ಅದದು. ಪ್ರಾರ್ಥನೆ ಹೆಂಗೆ ಮಾಡ್ಬೇಕಂದ್ರೆ ರೂಲ್ ಅದ ಒಂದು. ಏನು ಮಾಡ್ಬೇಕಂದ್ರೆ ನಂಬಿ ಏನು ಮಾಡ್ಬೇಕಂತ, ಯೇಸು ಸ್ವಾಮಿ ಕೊಡ್ತಾನೆ, ಯೇಸು ಸ್ವಾಮಿ ಮಾಡ್ತಾನೆ ಅಂತೇಳಿ ನಂಬಿ ಮಾಡ್ಬೇಕಂತ. ಅವಾಗ ಮುದುಕಿ ಪ್ರಾರ್ಥನೆ ಮಾಡಿದಳಂತ. ಒಬ್ಬ ಮುದುಕಿ ಪ್ರಾರ್ಥನೆ ಮಾಡ್ದಳಂತ. ಏನು ಪ್ರಾರ್ಥನೆ ಮಾಡ್ದಳಂದರೆ, ರಾತ್ರಿ ಮಲ್ಗೋ ಟೈಮ್ನಾಗ, ಸ್ವಾಮಿ ನೀ ಹೇಳಿದಲ್ಲ ಬೈಬಲ್ನಾಗ, ನೀ ಬೇಡು ಹತ್ತಿ ಗಿಡನ ಹೋಗಿ ಆಚೆಗಡೆ ದಂಡಿಗೆ ಬೀಳ್ತದಂತ ಹೇಳಿದಲ್ಲ, ಅದಕ್ಕೆ ನಾನು ನಂಬ್ತೀನಿ. ಅದಕ್ಕೆ ನಮ್ಮ ಮನೆ ಇದಿರೋ ಹುಣಸಿ ಗಿಡ ಭಾಳ ತಂಗ ಮಾಡ್ಯದ ನಮಗೆ, ಅದು ಬಾಜು ಮನೆಯವ್ರ ಮೇಲೆ ಹೋಗಿ ಬೀಳಂಗೆ ಮಾಡು, ಬೆಳಗಾಗತ್ತ ಅಂದಳಂತಕಿ. ಪ್ರಾರ್ಥನೆ ಮಾಡ್ದಳಂತಕಿ. ಏನಂತ? ಈ ಹುಣಸಿ ಗಿಡ ಏನಲ್ಲತ್ತದ, ನಮ್ಮ ಬೇಸ್ಮೆಂಟ್ ಖರಾಬ್ ಮಾಡತ್ತದ, ಬೇರೆ ಒಳಗೆ ಬರ್ಲತ್ತವ, ನಮ್ಮ ಕಂಪೌಂಡ್ ಕೆಡಂಗೆ ಆಲತ್ತದ, ನಮ್ಮ ಮನೆ ಬೀಳಕ್ಕಾಲತ್ತದ. ಸ್ವಾಮಿ ಬೆಳಗಾಗತ್ತ, ಈ ಹುಣಸಿ ಗಿಡ ಯಾರ ಮನೆ ಮೇಲೆ ಬೀಳಬೇಕು? ಬಾಜು ಮನೆಯವ್ರ ಮನೆ ಮೇಲೆ ಬೀಳ್ಬೇಕಂತೇಳಿ ರಾತ್ರಿ ಜಪ ಮಾಡ್ದಳಂತಕಿ, ಪ್ರೇಯರ್ ಮಾಡ್ದಳಂತ ದೇವರಿಗೆ. ವಿಶ್ವಾಸಿನಿ ಆಕಿನು, ಬೈಬಲ್ ವಾಕ್ಯ ಹೇಳ್ಕೊಂಡೆ ಮಾಡ್ಲತ್ತಾಳ ಆಕಿನು. ಯಾಕಂದ್ರೆ ಯೇಸು ಸ್ವಾಮಿ ಹೇಳಲ್ಲ, ಬೀಳ್ಬೇಕಂದ್ರೆ ರಾತ್ರಿ ಪ್ರಾರ್ಥನೆ ಮಾಡ್ದಳಂತ, ಮಲ್ಕೊಂದಳಂತ. ಪ್ರಾರ್ಥನೆ ಮಾಡಿಸಲಾಗ ನಿದ್ದೆ ಭಾಳ ಜೋರು ಹತ್ತತಂತ ಆಕಿಗೆ. ಜೋರು ಹತ್ತತಂತ ನಿದ್ದೆ. ಯಾವತ್ತೂ ಆಕಿಗೆ ಬೆಳಗ್ಗೆ 5 ಗಂಟೆ ಹೇಳಕ್ಕಿ ಬೆಳಗ್ಗೆ 6 ಗಂಟೆ ಆದ್ರೂ ಎಚ್ಚರಿಕೆ ಆಗಿಲ್ಲ ಅಂತ. ಅಚಾನಕ್ ಸಡನ್ನಾಗಿ ಆಕಿಗೆ ಪ್ರಾರ್ಥನೆನೇ ಎಚ್ಚರಿಕೆ ಕೊಟ್ಟಂತ. ಪಟ್ಟಂತ ಎಚ್ಚರಿಕೆ ಆಗಲಿ ಒಂದು ಆಲೋಚನೆ ಬಂತಂತ, ನಾನು ರಾತ್ರಿ ಜಪ ಮಾಡೀನಿ, ಈ ಹುಣಸಿ ಗಿಡ ಹೋಗಿ ಬಾಜುದವ್ರು ಮನೆ ಮೇಲೆ ಬೀಳ್ಬೇಕಂತೇಳಿ ಪ್ರೇಯರ್ ಮಾಡೀನಿ. ಅದಕ್ಕೆ ಮೊದಲು ಹೋಗಿ ಏನು ನೋಡ್ಬೇಕಂದ್ರೆ ಹುಣಸಿ ಗಿಡ ನೋಡ್ಬೇಕಂತೇಳಿ, ಬಾಜು ಮನೆ ನೋಡ್ಬೇಕಂತೇಳಿ ಬಯಲಿಂದ ಎದ್ದು ಹಳ್ಳಿಗೆ ಹೆಜ್ಜೆ ಇಟ್ಟು ಹೊರಗೆ ಬಂದಳಂತ. ಹೊರಗೆ ಬಂದು ಹಿಂಗೆ ನೋಡತನ ಫಸ್ಟ್ ಬಾಜು ಮನೆ ನೋಡ್ದಳಂತ. ಮನೆ ಹೆಂಗಿದ್ದಿದ್ದು ಹಂಗೆ ಇತ್ತಂತ. ಆಮೇಲೆ ಗಿಡ ನೋಡ್ದಳಂತ. ಗಿಡ ಎಲ್ಲಿದ್ದಿದ್ದು ಅಲ್ಲೇ ಇತ್ತಂತ. ಆಕೆ ಅಂದಳಂತ, ಅದು ಹೆಂಗೆ ಬೀಳ್ತದೆ ನನಗೆ ಗೊತ್ತೇ ಇತ್ತು ಅಂದಳಂತಕಿ. ಏನಂದಳಂತ? ನನಗೆ ಮೊದಲೇ ಗೊತ್ತಿತ್ತು ಗಿಡ ಬೀಳಲ್ಲ ಅಂಥೇಳಿ. ಭಾಳಷ್ಟು ಜನ ಏನು ಮಾಡ್ತಾರಂದರೆ ಪ್ರಾರ್ಥನೆ ಮಾಡ್ತಾರೆ, ಮಾಡಿದ್ಮೇಲೆ ನಾ ಏಟು ಉಪವಾಸ ಮಾಡಿದ್ರು ಆಗಲ್ಲ ಅಂತ ಗೊತ್ತಿತ್ತು ನನಗೆ ಮೊದಲೇ. ನಾ ಏಟು ಉಪವಾಸ ಮಾಡಿದ್ರು ಇದು ಆಗಲ್ಲ ಅಂಥೇಳಿ ಗೊತ್ತಿತ್ತು, ಅದಕ್ಕೆ ಆಗಿಲ್ಲ ಅಂತಾರೆ ಮನಸ್ಸಿನಾಗ. ಆದರೆ ಪ್ರಾರ್ಥನೆ ಮಾಡಬೇಕಪ್ಪ ಅಂತಂದರೆ ರೂಲ್ ಏನಪ್ಪ ಅಂದರೆ ನಂಬಿಕೆಯಿಂದ ಮಾಡ್ಬೇಕಂತೇಳಿ. ಅಲ್ಲೆಲ್ಲಿಗೆ ಏನು ಮಾಡ್ಬೇಕ್ರಿ? ನಂಬಿಕೆಯಿಂದ ಮಾಡ್ಬೇಕ್ರಿ ಅಷ್ಟೇ. ಪರಿಸ್ಥಿತಿ ಏನೇ ಇರಲಿ, ಸ್ಥಿತಿಗತಿಗಳು ಏನೇ ಇರಲಿ, ಸಂದರ್ಭ ಏನೇ ಇರಲಿ, ಪರಿಸ್ಥಿತಿಗಳೆಲ್ಲ ತಾರುಮಾರಾಗ್ತಾ ಇರಲಿ, ಬಟ್ ನಿನ್ನಲ್ಲಿರುವಂಥ ವಿಶ್ವಾಸ, ನಿನ್ನಲ್ಲಿರುವಂಥ ನಂಬಿಕೆ ಏನಾಗಿರ್ಬೇಕಪ್ಪ ಅಂತಂದರೆ ಅದು ದೇವ್ರ ಮೇಲಿರುವಂಥ ನಂಬಿಕೆ, ದೇವ್ರು ಕೊಟ್ಟಂಥ ನಂಬಿಕೆ, ಕ್ರಿಸ್ತ ನಂಬಿಕೆ ನಿನ್ನ ಮೇಲೆ ಹೆಂಗಿರಬೇಕು? ಸ್ಟ್ರಾಂಗ್ ಹೋಲ್ಡ್ ಆಗಿರ್ಬೇಕಂತೇಳಿರಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ನಂಬಿಕೆಯಿಂದ ಬಲವಾದಂಥ ಕಾರ್ಯಗಳಾಗ್ತವ, ನಮ್ಮ ನಂಬಿಕೆಯಿಂದ ಅಸಾಧ್ಯವಂಥ ಕಾರ್ಯಗಳು ಸಾಧ್ಯವಾಗಿ ಆಗ್ತವ. ಇದು ಸೈತಾನನಿಗೆ ಭಾಳ ಚೆನ್ನಾಗಿ ಗೊತ್ತದ ಅಂತೇಳಿರಿ. ಯಾರಿಗೆ ಗೊತ್ತದ ರೀ? ನಮ್ಮ ನಂಬಿಕೆಯಿಂದ ಇತಿಹಾಸವನ್ನು, ಚರಿತ್ರೆಯನ್ನು ಬದಲಾವಣೆ ಮಾಡ್ಬೋದು ನಾವು. ನಮ್ಮ ನಂಬಿಕೆಯಿಂದ ಪರಿಸ್ಥಿತಿಗಳನ್ನು ತಾರುಮಾರು ಮಾಡ್ಬೋದು ನಾವು. ನಮ್ಮ ನಂಬಿಕೆಯಿಂದ ದೇವರ ಸಿಂಹಾಸನ ಬಿಟ್ಟು ಏಳುವಂತೆ ನಾವು ಮಾಡ್ಬೋದು ರೀ. ನಮ್ಮ ನಂಬಿಕೆಯಿಂದ ದೇವರ ಸ್ಥಾನವನ್ನು ಬಿಟ್ಟು ಕದಲುವಂತೆ ಕೂಡ ನಾವು ಮಾಡ್ಬೋದು.
ದೇವರು ಪರಲೋಕವನ್ನು ಬಿಡುವಂತೆ ಕೂಡ ನಾವು ನಂಬಿಕೆಯಿಂದ ಮಾಡ್ಬೋದು ಅಂತೇಳಿರಿ. ಹಲ್ಲೆಲೂಯಾ. ಅಷ್ಟೊಂದು ಪವರ್ ಇದೆ. ಎಲ್ಲದ ರೀ? ನಮ್ಮ ನಂಬಿಕೆದಾಗದ, ನಾವು ನಂಬಿರುವಂಥ ನಂಬಿಕೆದಾಗದ ಅಂತೇಳಿರಿ. ಅದಕ್ಕೆ ಬೈಬಲ್ ಹೇಳ್ತದ, ನಂಬುವವನಿಗೆ ಸಮಸ್ತವೂ ಸಾಧ್ಯ ಅಂತ. ನಂಬುವವನಿಗೆ ಸಮಸ್ತವೂ ಸಾಧ್ಯ ಎಂಬುದಾಗಿ ನಾನು ಬೈಬಲ್ ಹೇಳ್ತದೆ. ಅದನ್ನು ನಂಬಬೇಕು ನಾವು. ಆದರೆ ಸೈತಾನಿಗಿದು ಇಷ್ಟ ಅಲ್ಲ. ನಮ್ಮ ನಂಬಿಕೆ ಕದಲಿಸ್ಬೇಕಂತನ, ನಮ್ಮ ನಂಬಿಕೆ ತಾರ್ಬಾರು ಮಾಡ್ಬೇಕಂತನ, ನಮ್ಮ ನಂಬಿಕೆ ಕಡಿಮೆ ಮಾಡ್ಬೇಕಂತನ, ನಾವು ನಂಬಿಕೆಯಲ್ಲಿ ಬಿದ್ದು ಹೋಗಬೇಕು, ನಂಬಿಕೆಯಲ್ಲಿ ಜಾರು ಹೋಗಬೇಕು. ನಾವು ದೇವ್ರ ಮೇಲೆ ನಂಬಿಕೆ ಇಡಬಾರ್ದು. ನಾವು ಮತ್ತೊಬ್ಬರ ಮೇಲೆ ನಂಬಿಕೆ ಇಡಬೇಕು, ನಾವು ಅಣ್ಣ ತಮ್ಮದ್ರ ಮೇಲೆ ನಂಬಿಕೆ ಇಡಬೇಕು, ನಾವು ಬಂಧು ಬಳಗದ ಮೇಲೆ ನಂಬಿಕೆ ಇಡಬೇಕು, ನಮ್ಮ ಸ್ನೇಹಿತರ ಮೇಲೆ ನಂಬಿಕೆ ಇಡಬೇಕು, ನಮ್ಮ ರಕ್ತದ ಸಂಬಂಧಿಕರಲ್ಲಿ ನಂಬಿಕೆ ಇಡಬೇಕು. ನಾವು ಯಾರ್ಯಾರ ಮೇಲೂ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ಏನು ಮಾಡ್ಬೇಕಂದ್ರೆ ಲಾಸ್ಟಿಗೆ ಒಂದು ಮಾತು ಹೇಳ್ಬೇಕು. ನಾವು ನಮ್ಮ ಬಾಯಿಲಿಂದ ಒಂದು ಮಾತು ಬರಬೇಕು. ಏನು ಬರಬೇಕಂದ್ರೆ, ಇವರು ನಾನು ನಂಬಿದವ್ರು ನನಗೆ ಏನು ಮಾಡಿದ್ರು, ಇದು ನಮ್ಮ ಬಾಯಿಲಿಂದ ಬರಬೇಕಂತೇಳಿ ಸೈತಾನ ಏನು ಮಾಡ್ತಾನಂದರೆ, ದೇವರ ಮೇಲಿರುವಂಥ ನಂಬಿಕೆಯನ್ನು ಏನು ಮಾಡ್ತಾನೆ, ಅದು ಕದಲಿಸ್ಬೇಕಂತೇಳಿ ಅನೇಕ ಸಲ ನಮ್ಗೆ ಏನು ಮಾಡ್ತಾರೆ, ಪರೀಕ್ಷೆಗಳು ಬರ್ತಾವೆ ಅಂತೇಳಿ. ಅಲ್ಲೆಲ್ಲಿ ದೇವ್ರ ಮಕ್ಕಳೇ, ನಿಜವಾಗಿ ಒಂದು ಮಾತು ಹೇಳ್ತೇನೆ ನಿಮ್ಗೆ. ಈ ಮಾತು ನಿಮ್ಮ ಹೃದಯದ ಹಲಿಗೆ ಮೇಲೆ ಬರ್ಕೊಡ್ರಿ. ಈ ನಂಬಿಕೆ ಅಂತಕ್ಕಂಥದ್ದು ಅದು ಎಷ್ಟು ಅದ್ಭುತವಾಗಿದೆಯಪ್ಪ ಅಂತಂದರೆ, ಈ ನಂಬಿಕೆನೇ ಎಲ್ಲ ನಿನ್ನ ಆಶೀರ್ವಾದಗಳಿಗೆ, ನಿನ್ನ ಸಂತಾನದ ಆಶೀರ್ವಾದಗಳಿಗೆ, ನಿನ್ನ ಮುಂದಿನ ವಂಶಕ್ಕೆ ಇದು ನಂಬಿಕೆನೇ ಭಾಳ ಪ್ರಾಮುಖ್ಯ ಅದ ಅಂತೇಳಿರಿ. ಅಲ್ಲೆಲ್ಲಿಯ ಭಾಳ ಪ್ರಾಮುಖ್ಯವಾದಿದೆ ನಂಬಿಕೆ. ಅದಕ್ಕೆ ಮೊದಲನೇ ಪೇತ್ರ 1ನೇ ಅಧ್ಯಾಯ 7ನೇ ವಚನದಲ್ಲಿ ಈ ನಂಬಿಕೆಗೆ ಏನಾಗ್ತದಂತ್ರಿ, ಪರೀಕ್ಷೆ ಬರ್ತಾವಂತ. ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? 1ನೇ ಪೇತ್ರ 1ನೇ ಅಧ್ಯಾಯ 7ನೇ ವಚನ ಯಾರಾದರೂ ದಯಮಾಡೊಬ್ಬರು ಓದ್ತೀರಾ? ಈ ನಂಬಿಕೆ ಎಷ್ಟು ಶ್ರೇಷ್ಠವಾಗಿದೆ ಅಂತಕ್ಕಂಥದ್ದು ದೇವರು ಹೇಳ್ತಾನಲ್ಲಿ. ಯಾರಾದರೂ ಒಬ್ಬರು ಜೋರಾಗಿ ಗಟ್ಟಿಯಾಗಿ ಓದ್ರಮ್ಮ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಕೂಡ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟೆ. ಅದನ್ನು ಬೆಂಕಿಯಲ್ಲಿ ಹಾಕಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂತ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು. ಹಲ್ಲೆಲೂಯಾ. ನಾವು ನೋಡ್ತೇವೆ ಈ ನಂಬಿಕೆ ಅಂತಕ್ಕಂಥದ್ದು ನಿಮ್ಗೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತದಪ್ಪ ಅಂತಂದರೆ, ಈ ದೇವ್ರ ಮೇಲೆ ಇಟ್ಟಿರುವಂಥ ವಿಶ್ವಾಸ ನಿಮ್ಮನ್ನು ಎಲ್ಲಿಗೆ ತೆಗೆದಪ್ಪ ಅಂದರೆ, ನಿಮಗೆ ಕೀರ್ತಿ ಮಾನ ಪ್ರಭಾವಗಳ ಕಡೆಗೆ ತೆಗೆದುಕೊಂಡು ಹೋಗ್ತದಂತ್ರಿ. ಇದು ಈ ನಂಬಿಕೆ ಎಲ್ಲಿಗೆ ಹೋಯ್ತದೆ ನಿಮಗೆ ಕೀರ್ತಿ ಮಾನ ಮಹಿಮೆ ಪ್ರಭಾವ ನಿಮಗೆ ಬರ್ಬೇಕಂತೇಳಿ ಅಲ್ಲಿ ಆ ಕಡೆ ತೆಗೆದುಕೊಂಡು ಹೋಗ್ತದಂತ ಈ ನಂಬಿಕೆ ನಿಮಗೆ. ಅದು ಅಲ್ಲಿಗೆ ತೆಗೆದುಕೊಂಡು ಹೋಗೋ ಟೈಮ್ನಾಗ ಮಧ್ಯದಾಗ ಏನು ಬರ್ತದಂತ್ರಿ? ಮಧ್ಯಾಹ್ನದಾಗ ಏನು ಬರ್ತಂತ? ಪರೀಕ್ಷೆ. ನೋಡ್ರಿ, ಅಷ್ಟೊಂದು ಮಾನ, ಅಷ್ಟೊಂದು ಪ್ರಭಾವ, ಅಷ್ಟೊಂದು ಕೀರ್ತಿ, ಅಷ್ಟೊಂದು ಆಶೀರ್ವಾದ ನಿನಗೆ ಬರಬೇಕಪ್ಪ ಅಂತಂದರೆ ಸ್ವಲ್ಪ ಟೆಸ್ಟ್ ಇರ್ತದಲ್ಲ. ಅದಕ್ಕೆ ಅಲ್ಲಿ ದೇವ್ರು ಹೇಳ್ತಾನೆ, ಬಂಗಾರವು ನಾಶವಾಗುವಂಥದ್ದಿದ್ದರೂ ಕೂಡ ಅದನ್ನು ಪುಟಕ್ಕೆ ಹಾಕಿ ಬೆಂಕಿಯಲ್ಲಿ ಏನು ಮಾಡ್ತಾರಂತ್ರಿ? ಶೋಧಿಸ್ತಾನಲ್ಲ. ಅಕ್ಕ ಸಾಲಿಗೆ ಏನು ಮಾಡ್ತಾನೆ ರೀ? ಬಂಗಾರ ಏನು ಮಾಡ್ತಾನೆ? ಬೆಂಕಿಯಲ್ಲಿ ಹಾಕ್ತಾನಲ್ಲ. ಯಾಕೆ ಹಾಕ್ತಾರೆ ಬೆಂಕಿಯಲ್ಲಿ ಗೊತ್ತಾ ನಿಮಗೆ? ಯಾಕೆ ಹಾಕ್ತಾರೆ ಗೊತ್ತಾ? ನೋಡ್ರಿ, ಅಕ್ಕ ಸಾಲಿಗನ ಒಂದು ವೇಳೆ ಬಂಗಾರವನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಲಿಲ್ಲಪ್ಪ ಅಂದರೆ ತನಗೆ ಬೇಕಾದಂಥ ಆಕಾರ ತಯಾರು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿರಿ. ಹೌದಲ್ಲ? ಬಂಗಾರ ಬಿಸ್ಕಿಟ್ ಇರ್ತದೆ, ಹೌದಲ್ಲ? ಅದು ನಿಮ್ಗೆ ಬೇಕಾದ ಆಕಾರ ಬೇಕಂದ್ರೆ ಕೈಯಾಗಿ ಉಂಗುರ ಆಗಬೇಕು, ಕೈಯಲ್ಲಿ ಬ್ರಾಸ್ಲೆಟ್ ಆಗಬೇಕು, ಕೊಳ್ಳಾಗ ಲಾಕೆಟ್ ಆಗಬೇಕು ಅಂದರೆ ಅದು ಎಲ್ಲಿ ಹೋಗ್ಬೇಕದು? ಈಗ ನೋಡ್ರಿ, ಕೈಯಾಗ ಉಂಗುರ ಹಾಕ್ಕೊಂಡಾಗ, ಕೈದಾಗ ಬ್ರಾಸ್ಲೆಟ್ ಹಾಕ್ಕೊಂಡು ಕೊಳ್ಳಾಗ ಹಾಕ್ಕೊಂಡಾಗೆ ಮನುಷ್ಯಾಗ ಎಷ್ಟು ಇದು ಬರ್ತದಲ್ಲ ರೀ? ಎಷ್ಟು ಒಂಥರ ಹೊಳಪು ಬರ್ತದಲ್ಲ. ಬಂಗಾರ ಹಾಕೋರಿಗೆ ಗೊತ್ತಿರ್ತದೆ, ಹೌದಲ್ಲ? ಒಂಥರ ಲುಕ್ ಬರ್ತದಲ್ಲ. ಅದು ಬರೋಕ್ಕೇನೆ ಮೊದಲದು ಎಲ್ಲಿ ಹೋಗಿ ಬಂದಿರ್ತದೆ. ಅದಕ್ಕೆ ದೇವ್ರು ಹೇಳ್ತಾನೆ, ಬಂಗಾರ ನಾಶವಾಗುವಂಥದ್ದಿದ್ದರೂ ಕೂಡ ಅದನ್ನು ಪುಟಕ್ಕೆ ಹಾಕಿ ಬೆಂಕಿಯಲ್ಲಿ ಏನು ಮಾಡ್ತಾರೆ? ಶೋಧಿಸ್ತಾರೆ. ನಿಮ್ಮೊಳಗಿರುವಂಥ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿದೆ ಎಂಬುದಾಗಿ ದೇವರು ಹೇಳ್ತದೆ ಅಂತೇಳಿ. ಹಲ್ಲೆಲೂಯಾ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆಯನ್ನು ಕದಲಿಸೋದಕ್ಕಾಗಿ ಈ ಲೋಕದಲ್ಲಿ ಕೆಲವೊಂದು ಸಲ ಕಷ್ಟಗಳು, ಶ್ರಮೆಗಳು, ನಿಂದೆಗಳು, ಅವಮಾನಗಳು ಬರ್ತಾವಂತ. ಆ ಬಂದಂಥ ಸಂದರ್ಭದಲ್ಲಿ ಕ್ರಿಸ್ತ ನಂಬಿಕೆಯನ್ನು ಬಲವಾಗಿ ನಾವು ಏನು ಮಾಡ್ಕೋಬೇಕು? ಭದ್ರವಾಗಿ ಏನು ಮಾಡಬೇಕು? ಕ್ರಿಸ್ತ ನಂಬಿಕೆಯನ್ನು ಕಾಪಾಡ್ಕೋಬೇಕಂತೇಳಿ. ಹಲ್ಲೆಲೂಯಾ. ಕೆಲವೊಂದು ಸಲ ಏನಾಗ್ತದಪ್ಪ ಅಂತಂದರೆ, ನಂಬಿಕೆಯಲ್ಲಿ ಬಿದ್ದು ಹೋಗ್ತೀವಿ, ನಂಬಿಕೆ ಕದಲ್ತದ, ಪರಿಸ್ಥಿತಿಗಳು ಬಂದಾಗ ನಮಗೆ ಏನೂ ಕಾಣಂಗಿಲ್ಲ. ಒಂದೊಂದು ಸಲ ನಾವು ಎಷ್ಟೇ ನಂಬಿಕಸ್ಥರಾಗಿದ್ರೂ ನಮ್ಮ ಕಷ್ಟ ಬಂದಾಗ, ದೇವರೇ
ನೀ ಇದ್ದಿಲ್ಲಪ್ಪ, ನನಗೆ ನೋಡ್ಲತ್ತಿದ್ದಿಲ್ಲ, ನಿನಗೆ ಕಣ್ಣವ ಇಲ್ಲ ಅಂತೀವಿ ನಾವು. ಯಾಕಂತೀವಿ ಹಂಗೆ ಗೊತ್ತದ ನಿಮಗೆ? ಒಂದು ಸಲ ಫಸ್ಟ್ ಫ್ಲೋರ್ನಾಗಿದ್ದಾಗ ಒಂದು ಫಸ್ಟ್ ಫ್ಲೋರಿಗೆ ಬೆಂಕಿ ಹತ್ತಿತ್ತಂತ. ಆ ಫಸ್ಟ್ ಫ್ಲೋರ್ನಾಗ ಒಂದು ಫ್ಯಾಮ್ಲಿ ಇತ್ತಂತ. ಅವ್ರಿಗೆ 3 ಜನ ಮಕ್ಕಳಿದ್ರಂತ. ಆ ಫಸ್ಟ್ ಫ್ಲೋರ್ನಾಗ ಬೆಂಕಿ ಹತ್ತದಾಗ ಏನಾಗಿದೆ ಅಂದರೆ, ತಮ್ಮ 3 ಜನ ಮಕ್ಕಳಿಗೆ ತೊಗೊಂಡು ಬೆಂಕಿ ಆ ಕಡೆ ಈ ಕಡೆ ಎಲ್ಲ ಆವರಿಸ್ಕೊಂಡಿದೆ. ಆ ಮಕ್ಕಳು ಒಬ್ರಿಗೊಬ್ಬರು ಹಿಡ್ಕೊಂಡು, ಹೆಂಡ್ತಿಗೆ ಹಿಡ್ಕೊಂಡು ಅವರು ಬೆಂಕಿದಾಗಿಂದ ಏನು ಮಾಡೋ ಹೊರಗೆ ಬಂದರು. ಆ ಹೊರಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಹೊರಗೆ ಬಂದು ಹಿಂಗೆ ನೋಡ್ತಾರೆ, ಅಪಾರ್ಟ್ಮೆಂಟ್ ಪೂರ್ತಿ ಅವ್ರು ಇರುವಂಥ ಒಂದು ಫ್ಲ್ಯಾಟ್ ಪೂರ್ತಿ ಬೆಂಕಿಯಿಂದ ತುಂಬ ಹೋಗಿದೆ. ಆ ಬೆಂಕಿಯೊಳಗಿಂದ ಒಂದು ಸೌಂಡ್ ಬರ್ತದೆ, ಪಪ್ಪ 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 ಅನ್ನೋದೊಂದು ಸೌಂಡ್ ಬರ್ತದೆ. ಸೌಂಡ್ ಬಂದಾಗ ಅವಾಗ ಆ ಕುಟುಂಬದಲ್ಲಿರುವಂಥ ತಂದೆ ಏನು ಮಾಡ್ತಾನೆ ಅಂದರೆ, ನಾನು 3 ಜನ ಮಕ್ಕಳಿಲ್ಲ ಹರಲ್ಲ, ನನ್ನ ಜೊತೆ ಇರಲ್ಲ ನೋಡ್ಕೋತಾನೆ. ಆದರೆ ಇಬ್ಬರೇ ಇರ್ತಾರೆ, ಒಬ್ಬ ಇರಲ್ಲ. ಒಬ್ಬ ಸಣ್ಣವ ಏನು ಮಾಡಿರ್ತಾನೆ, ಅಲ್ಲೇ ಸಿಕ್ಬಿದ್ದಿರ್ತಾನೆ. ಇವರು ಭಾಳ ಆವೇಶದಾಗ ಏನದು, ಆ ಬೆಂಕಿ ಇದಕ್ಕೆ ಒಬ್ಬರ ಮೇಲೊಬ್ಬರು ಆ ಒಂದು ಬೆಂಕಿ ಕಿಡಿಗಳು ಬೀಳೋ ಸಂದರ್ಭದಲ್ಲಿ ಆವೇಶದಿಂದ ಎಲ್ಲರೂ ಒಬ್ಬರು ಕೈ ಕಟ್ಕೊಂಡು ಹೊರಗಡೆ ಬರ್ತಾರೆ. ಒಬ್ಬ ಹುಡುಗ ಮಾತ್ರ ಏನು ಮಾಡ್ತಾನೆ ಅಂದರೆ ಅಲ್ಲಿ ಸಿಕ್ಕಾಕೊಂಡು ಬೀಳ್ತಾನೆ ರೀ. ಅಂಥ ಸಂದರ್ಭದಲ್ಲಿ ನೋಡ್ತಾರೆ, ಸೌಂಡು ಆ ಕಿಟಕಿಯಿಂದ ಬರ್ತದೆ, ಪಪ್ಪ ಪಪ್ಪ ಎಂಬುದಾಗ ಮಗು ಕೂಗ್ತದೆ. ಆದರೆ ಬೆಂಕಿ ಇಷ್ಟೊಂದು ಆವರಿಸ್ಕೊಂಡಿರ್ತದ, ತಂದೆ ಆ ಮನೆ ಒಳಗೆ ಹೋಗ್ಲಿಕ್ಕೆ ಆಗಂಗಿಲ್ಲ, ಅಷ್ಟು ಬೆಂಕಿ ಆವರಿಸ್ಕೊಂಡಿರ್ತದೆ. ಮಗನೂ ಕೂಡ ಏನಂದರೆ ತಾನಿರುವಂಥ ಸ್ಥಳದಿಂದ ಬೆಂಕಿ ಮೂಲಕವಾಗಿ ಬರ್ಲಿಕ್ಕಾಗಲ್ಲ, ಅಷ್ಟು ಬೆಂಕಿ ಹತ್ಕೊಂಡಿರ್ತದೆ. ಏನು ಮಾಡಬೇಕಂತ ಸಂದರ್ಭದಲ್ಲಿ ಆವಾಗ ತಕ್ಷಣ ತಂದೆ ಅಂತಾನೆ, ಆ ಕಿಟಕಿ ಹತ್ರ ನಿಂತಂಥ ಮಗನು, ಆತನು ಹೊಗೆಯಲ್ಲಿ ಸ್ವಲ್ಪ ಮಂಜಾಗಿ ತಂದೆ ಕಾಣ್ತಾ ಇದ್ದಾನೆ. ಆದರೆ ಮಗು ಹೇಳ್ತಾ ಇದ್ದಾನೆ, ಅಪ್ಪ ಅಪ್ಪ ನನ್ನನ್ನು ಕಾಪಾಡಂತ ಇದ್ದಾನೆ. ಆದರೆ ತೆಳಗಿರುವಂಥ ಮಗು ಹೇಳ್ತಾ ಇದ್ದಾನೆ, ಮಗು ನೀನು ಯಾವ ಸ್ಥಳದಲ್ಲಿ ನಿಂತಿದ್ಯಾ ಅದೇ ಸ್ಥಳದಿಂದ ಜಂಪ್, ನೀನು ಯಾವ ಸ್ಥಳದಲ್ಲಿ ನಿಂತಿದ್ಯಾ, ಯಾವ ಕಿಟಕಿ ಹತ್ರ ನಿಂತಿದ್ಯಾ ಅಲ್ಲಿಂದ ಜಂಪ್ ಎಂಬುದಾಗಿ ಹೇಳ್ತಾ ಇದ್ದಾನೆ ತಂದೆ. ಆದರೆ ಆ ಮಗ ಹೇಳ್ತಾ ಇದ್ದಾನೆ ಮ್ಯಾಲೆ ನಿಂತು, ಅಪ್ಪ ನಾನು ಜಂಪ್ ಮಾಡಬೇಕಂದ್ರೆ ನನಗೇನು ಕಾಣ್ತಾ ಇಲ್ಲ, ಅಪ್ಪ ನಾನು ಜಂಪ್ ಮಾಡಬೇಕಂದ್ರೆ ನೀನು ಎಲ್ಲಿದೆ ಕೆಳಗಡೆ ನನಗೆ ಕಾಣ್ತಾ ಇಲ್ಲ, ಅಪ್ಪ ನಾನು ಜಂಪ್ ಮಾಡ್ಬೇಕಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಅಂತಾನೆ. ಯಾಕಂದರೆ ಅವನಿಗೆ ಕಿಟಕಿ ಹತ್ರ ನಿಂತಿದ್ದೀನಿ ಅಂತೇಳಿ ಕಿಟಕಿ ಕೂಡ ಆತನಿಗೆ ಗೊತ್ತಾಗಿಲ್ಲ. ಬೆಂಕಿ ಹತ್ತದಾಗ ಹೊಗೆ ಇರ್ತದೆ, ಗೊತ್ತದ ನಿಮಗೆ? ಬೆಂಕಿ ಹತ್ತದಾಗ ಹೊಗೆಯೆಲ್ಲ ತುಂಬ್ಕೊಂಡಿರ್ತದ. ಆ ಹುಡುಗನಿಗೆ ಇದು ಕಿಟಕಿ ಇದೆ ಅಂತಲೂ ಗೊತ್ತಾಗಿಲ್ಲ ಅವನಿಗೆ. ಆದರೆ ಕೆಳಗಡೆ ನಿಂತ ತಂದೆಗೆ ಗೊತ್ತಾಗ್ತಿರ್ತದೆ, ಅಲ್ಲಿ ಕಿಟಕಿ ಇದೆ, ಕಿಟಕಿ ಹತ್ರ ನನ್ನ ಮಗ ಇದ್ದಾನೆ ಎಂಬುದಾಗಿ ಕೆಳಗಡೆ ಇದ್ದವನಿಗೆ ಗೊತ್ತಾಗ್ತಿರ್ತದೆ ತಂದೆಗೆ. ಅಂಥ ಸಂದರ್ಭದಲ್ಲಿ ತಂದೆ ಒಂದೇ ಮಾತು ಹೇಳ್ತಾನೆ, ಮಗ ನೀನು ಹಿಂದೆ ಮುಂದೆ ನೋಡಬೇಡ, ನೀನು ಮತ್ತೊಂದು ಆಲೋಚನೆ ಮಾಡಬೇಡ, ನೀನು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ನೀನು ಯಾವ ಸ್ಥಳದಲ್ಲಿ ನಿಂತಿದ್ದೆ ಅಲ್ಲಿಂದ ನೀನು ಜಂಪ್ ಮಾಡು, ನಾನು ಕೆಳಗಡೆ ಹಿಡಿತೀನಿ ಎಂಬುದಾಗಿ ತಂದೆ ಹೇಳ್ತಾನೆ. ಆವಾಗ ಆ ಮಗು ಏನು ಮಾಡ್ತಂದರೆ, ತಾನು ಎಲ್ಲಿದ್ದೀನಿ ಅಂತೇಳಿ ಗೊತ್ತಾಗಂಗಿಲ್ಲ, ತನ್ನ ತಂದೆ ಎಲ್ಲಿದ್ದಾನೆ ಅಂತ ಕಾಣಂಗಿಲ್ಲ, ಯಾವುದು ಗೊತ್ತಾಗಂಗಿಲ್ಲ. ಆತನು ಬ್ಲೈಂಡಾಗಿ ಏನು ಮಾಡ್ತಾನೆ ಅಂದರೆ ಆ ಕಿಟಕಿಯಿಂದ ಜಂಪ್ ಮಾಡಿಬಿಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ಆತನು ಜಂಪ್ ಮಾಡ್ತಾನೋ ಅದೇ ಸ್ಥಳದಲ್ಲಿ ತಂದೆ ಆತನನ್ನು ಕ್ಯಾಚ್ ಹಿಡಿತಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ಕಥೆಯಲ್ಲಿ ನಾನು ನಿಮ್ಗೆ ಏನು ಹೇಳಬೇಕಂತ ಇದ್ದೀನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಕೆಲವೊಂದು ಸಲ ಕಷ್ಟಗಳು ಬರ್ತಾವೆ, ನಮ್ಮ ಜೀವಿತದಲ್ಲಿ ಕೆಲವೊಂದು ಸಲ ಶ್ರಮೆಗಳು ಬರ್ತಾವೆ, ನಮ್ಮ ಜೀವಿತದಲ್ಲಿ ನಮಗೆ ದಿಕ್ಕು ಕಾಣೋಂಥ ಪರಿಸ್ಥಿತಿಗಳು ಬರ್ತಾವೆ. ಆವಾಗ ದೇವರು ಎಲ್ಲನ ಅಂತೇಳಿ ನಮ್ಗೆ ಕಾಣಂಗಿಲ್ಲ ರೀ. ನಮ್ಮ ಕಷ್ಟದ ಸಮಯದಾಗ ರೀ, ನಮಗೆ ಬಂದಂಥ ಕಷ್ಟದ ಸಮಯದಾಗ ನಮ್ಗೆ ಬಂದಂಥ ನಿಂದೆಗಳ, ನಮ್ಗೆ ಬಂದಂಥ ಅವಮಾನದಾಗ, ನಮ್ಗೆ ಬಂದಂಥ ಪ್ರತಿ ಸಮಸ್ಯೆದಾಗ ನಾವು ನಂಬಿದಂಥ ದೇವರಿಗೆ ಹುಡುಕ್ಲಿಕ್ಕೆ ಕೂಗಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಮತ್ತೊಂದು ಪ್ರಯತ್ನ ಮಾಡ್ತೀವಿ, ನಾವು ಎಲ್ಲ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ದೇವರು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ದೇವ್ರ ಕಣ್ಣಿಗೆ ನಾನು ನೀನು ಕಾಣ್ತೀವಿ ಅಂತೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ರೀತಿಗೆ ಹುಡುಗನಿಗೆ ತಂದೆ ಕಾಣ್ತಾ ಇರಲಿಲ್ಲ, ಆದರೆ ತಂದೆಗೆ ಯಾರು ಕಾಣ್ತಾ ಇದ್ರಿ? ಅದೇ ರೀತಿಗೆ ದೇವ್ರ ಮಕ್ಕಳೇ, ಇವತ್ತು ವಿಶ್ವಾಸಿ ಮಕ್ಕಳೇ, ಒಂದು ಸತ್ಯ ನಾವು ತಿಳ್ಕೊಳ್ಬೇಕು. ಒಂದು ವೇಳೆ ಆ ಹುಡುಗನು ಆ ರೀತಿಗೆ ಜಂಪ್ ಮಾಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ತನ್ನ ತಂದೆ ಮಾತಿನ ಮೇಲೆ ನಂಬಿಕೆ ಅಂತೇಳಿರಿ. ಹಲ್ಲೆಲೂಯಾ. ಆತನ ತಂದೆ ಮಾತು ಕೇಳ್ದಾನೆ ಅಂತೇಳಿ. ಏನಂದರು, ಮಗ ನೀನು ಆಲೋಚನೆ ಮಾಡಬೇಡ, ನೀನು ಹಿಂದೆ ಮುಂದೆ ನೋಡಬೇಡ, ನೀನು ಯಾವ ಸ್ಥಳದಲ್ಲಿ ನಿಂತಿದ್ಯೋ ಅಲ್ಲಿಂದ ನೀನು ಜಂಪ್ ಮಾಡಿ ಎಂಬುದಾಗಿ ಹೇಳಿದಾಗ ಆ ಮಗ ಏನು ಮಾಡ್ದನ್ ರೀ? ಅದೇ ಜಾಗದಲ್ಲಿ ಯಾರು ನಿಂತರು? ಆದರೆ ಮಗನಿಗೆ ತಂದೆ ನಿಂತದ್ದು ಕಾಣಲತ್ತಿತ್ತ, ಆದರೆ ತಂದೆಗೆ ಏನಾಗ್ತಾಯಿತ್ತು? ಆ ಮಗ ಬೆಂಕಿಯಲ್ಲಿ ಎಷ್ಟು ಕಷ್ಟಪಡ್ತಾಯಿದ್ದಾನೆ ತಂದೆಗೆ, ಸೇಮ್ ವಿಶ್ವಾಸಿ ಜೀವಿತದಲ್ಲೂ ಕೂಡ ನಮ್ಮ ನಂಬಿಕೆ ಹಾಗೆ ಕದಲ್ತದೆ ರೀ. ನಮಗೇನು ಕಾಣಂಗಿಲ್ಲ. ನಾವು ಇಷ್ಟು ಚರ್ಚಿಗೆ ಹೋಗ್ತೀವಿ, ನಾವು ದೇವರಿಗೆ ನಂಬೀವಿ, ನಾವು ಕಾಣಿಕೆ ಕೊಡ್ತೀವಿ, ನಾವು ದಶಮಾಂಶ ಕೊಡ್ತೀವಿ, ನಾವು ಉಪವಾಸ ಮಾಡ್ತೀವಿ, ನಾವು ಪ್ರಾರ್ಥನೆ ಮಾಡ್ತೀವಿ, ಮತ್ತೊಬ್ಬರಿಗೆ ಸಹಾಯ ಮಾಡ್ತೀವಿ. ನನ್ನ ಪರಿಸ್ಥಿತಿ ಯಾಕೆ ಹೀಗೆ ಎಂಬುದಾಗ ಅನೇಕ ಸಲ ನಮಗೆ ಒಂದೊಂದು ಸಲ ಗೊತ್ತಾಗ್ಲಾರ್ದೆ ನಾವು ದೇವ್ರ ಮೇಲೆ ಪ್ರಶ್ನೆ ಮಾಡ್ತೀವಿ. ಏನು ಮಾಡ್ತೀವಿ ಅಂದರೆ, ದೇವರು ನನ್ನ ಕಷ್ಟ ನೋಡ್ತಾ ಇಲ್ಲೇನೋ, ಏನು ಮಾಡ್ಲತ್ತಿಲ್ಲ, ದೇವರಿಗೆ ನನ್ನ ಕಷ್ಟ ಕಾಣ್ಲತ್ತಿಲ್ಲೇನೋ, ದೇವರಿಗೆ ನಾನು ಕಾಣ್ಲತ್ತಿಲ್ಲೇನೋ,
ದೇವರಿಗೆ ನನ್ನ ಕಷ್ಟ ನಷ್ಟ ನನ್ನ ಕಣ್ಣೀರು ದೇವರಿಗೆ ಕಾಣ್ಲತ್ತಿಲ್ಲ ಏನೋ ಅಂತೇಳಿ ಅನೇಕ ಸಲ ನಾವು ಅಂತೀವಿ ಅಂತೇಳಿ ಹಲ್ಲೆಲೂಯಾ. ಆದರೆ ಹಾಗೆ ಒಂದು ವೇಳೆ ನಿಮ್ಮ ಕಷ್ಟದಾಗ ನೀವು ದೇವ್ರು ನೋಡ್ಲತ್ತಿಲ್ಲ ಅಂತ ನೀವು ಅಂದಿರಪ್ಪ ಅಂದರೆ ದಯವಿಟ್ಟು ಈ ಮಾತಿನಿಂದ ಬಲ ತಂದ್ಕೊಡ್ರಿ. ನೀವು ಎಂಥ ಕಷ್ಟದಾಗಿದ್ರೂ ಎಂಥ ಕಣ್ಣೀರಿನಾಗಿದ್ರೂ ಕೂಡ ನೀವು ನಂಬಿದಂಥ ದೇವ್ರು ನಿಮ್ಮನ್ನು ನೋಡ್ತಾ ಇದ್ದಾನೆ ಅಂತೇಳಿ ಹಲ್ಲೆಲೂಯಾ. ನೀವು ನಂಬಿದಂಥ ದೇವರು ಆತನು ನೋಡುವಂಥ ದೇವರಾಗಿದ್ದಾನೆ. ಆತನಿಗೆ ಕಣ್ಣುಗಳೇ ಎಂಬುದಾಗಿ ನಾನು ಸತ್ಯವೇದ ಹೇಳ್ತದೆ ಅಂತೇಳಿ ಹಲ್ಲೆಲೂಯಾ. ಕೀರ್ತನೆ 115ನೇ ಅಧ್ಯಾಯದಲ್ಲಿ ಆತನಿಗೆ ಕಣ್ಣುಗಳೇ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅಂತೇಳಿ ಹಲ್ಲೆಲೂಯಾ. ಆತನು ಕಣ್ಣುಗಳುಳ್ಳಂಥ ದೇವರಾಗಿದ್ದರಿಂದ ನಾವು ನೋಡ್ತೇವೆ ಅರಣ್ಯದಲ್ಲಿ ಅಲಿಯುವಂಥ ಹಗರಳನ್ನು ದೇವರು ಏನು ಮಾಡ್ತಾನಪ್ಪ ಅಂದರೆ ದೇವರು ದರ್ಶಿಸಿದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಹಲ್ಲೆಲೂಯಾ. ಅದಕ್ಕೆ ಹಾಗರಳು ಆ ದೇವರಿಗೆ ಒಂದು ಹೆಸರಿಡ್ತಾಳೆ, ನನ್ನನ್ನು ನೋಡುವಂಥ ದೇವರು ಈ ಅರಣ್ಯದಲ್ಲಿ ನನ್ನ ಕಷ್ಟದಲ್ಲಿ ನನ್ನ ಕಣ್ಣೀರಲ್ಲಿ ಕೂಡ ದೇವರು ನನಗೆ ನೋಡಿದ್ದಾನೆ, ನಾನು ದೇವ್ರು ನನ್ನ ನೋಡುವಂಥ ದೇವರಾಗಿದ್ದೆ ನಮಗೊಂದು ಹೆಸರಿಡ್ತಾಳೆ ಅಂತೇಳಿ ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ವಿಶ್ವಾಸ ಅಂತಕ್ಕಂಥದ್ದು ನಂಬಿಕೆ ಅಂತಕ್ಕಂಥದ್ದು ಅಷ್ಟೊಂದು ಶ್ರೇಷ್ಠವಾಗಿದೆ. ಅದಕ್ಕೋಸ್ಕರಾಗಿ ನಂಬಿಕೆ ಕುರಿತು ಕೆಲವೊಂದು ಮಾತುಗಳು ನಿಮ್ಮ ಎದುರುಗಡೆ ತರುವಂತೆ ದೇವರು ನನಗೆ ಕೃಪೆ ಕೊಟ್ಟಿದ್ದಾನೆ. ಅಲ್ಪ ಬುದ್ಧಿಯಿಂದ, ಸ್ವಲ್ಪ ಬುದ್ಧಿಯಿಂದ, ಅಜ್ಞಾನದಿಂದ ಒಂದು 3-4 ವಿಷಯಗಳು ನಿಮ್ಮ ಎದುರುಗಡೆ ತಂದಿದ್ದೇನೆ. ಅನಂತ ಜ್ಞಾನಿಯಾದಂಥ ದೇವರು, ಸರ್ವಜ್ಞಾನಿಯಾದಂಥ ದೇವರು. ನೀವು ಕೂಡುವಾಗ, ನೀವು ಏಳುವಾಗ, ನೀವು ಮಲಗುವಾಗ, ನೀವು ದಾರಿ ನಡೆಯುವಾಗ, ನೀವು ಕೆಲಸ ಮಾಡುವಂಥ ಎಲ್ಲ ಸ್ಥಳಗಳಲ್ಲಿ ದೇವರು ಈ ಅಲ್ಪವಾದಂಥ ಬಿತ್ತಿರುವಂಥ ಬೀಜ ನಿಮ್ಮ ಮಧ್ಯದಲ್ಲಿ ಅದು ಫಲ ಬರುವಂತೆ ಸಹಾಯ ಮಾಡಲಿ. ದೇವರು ನಿಮ್ಮ ಜೊತೆ ಇನ್ನೂ ಅಧಿಕವಾಗಿ ಮಾತಾಡಲಿ. ದೇವರು ಇನ್ನೂ ಅಧಿಕವಾಗಿ ನಿಮ್ಮ ಜೊತೆ ನಂಬಿಕೆ ಕುರಿತು ಮಾತಾಡಲಿ. ನಂಬಿಕೆಯಿಂದ ಬರುವಂಥ ಆಶೀರ್ವಾದ ಕುರಿತು ದೇವರು ನಿಮ್ಮ ಜೊತೆ ಯಾವಾಗಲೂ ಮಾತಾಡಿ ದೇವರು ಏನು ಮಾಡಲಪ್ಪ ಅಂತಂದರೆ, ನೀವು ಈ ಲೋಕದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲೆಂಬುದೇ ಒಬ್ಬ ದೇವರ ಸೇವಕನ ಅಂತ ನನ್ನ ಮನಸ್ಸು ಅಂತೇಳಿ ಹಲ್ಲೆಲೂಯಾ. ಒಬ್ಬ ದೇವರ ಸೇವಕನಾಗಿರುವಂಥ ನನ್ನ ಮನಸ್ಸಿನಂದರೆ ಇಲ್ಲಿ